ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್. ರಾಜ್ಯದಲ್ಲಿ ಕಾವೇರಿ ನೀರಿನ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಸುಮಾರು 968 ಕೆರೆಗಳ ಪೈಕಿ ಈಗಾಗಲೇ 167 ಕೆರೆಗಳು ಬತ್ತಿ ಹೋಗಿದೆ. ಹೀಗಾಗಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಆತಂಕ ಹೆಚ್ಚಾಗಿದೆ. ಈ ನಡುವೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ತಮಿಳುನಾಡಿಗೆ ನೀರು ಹರಿಸಬೇಕಾದಂತಹ ಒತ್ತಡಕ್ಕೆ ರಾಜ್ಯ ಸರ್ಕಾರ ಸಿಲುಕಿದೆ. ಹಾಗಾಗಿ ಕೆಆರ್ಎಸ್ ಅಣೆಕಟ್ಟಿನ ಇಂದಿನ ಸ್ಥಿತಿಗತಿ ಹೇಗಿದೆ ಹಾಗೂ ಮಂಡ್ಯ ಜಿಲ್ಲೆಯ ವಾಸ್ತವ ಚಿತ್ರಣದ ಬಗ್ಗೆ ಈ ದಿನದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ 93 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗಿ ದಾಖಲೆಯನ್ನ ಬರೆದಿತ್ತು. ಅಂದು ಮುಖ್ಯಮಂತ್ರಿಯಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಅಣೆಕಟ್ಟೆಗೆ ಬಾಗಿನವನ್ನು ಕೂಡ ಅರ್ಪಿಸಿದ್ರು. ಆದರೆ ಪರಿಸ್ಥಿತಿ ಇವಾಗ ಭಿನ್ನವಾಗಿದೆ. ಮಳೆಯ ಅಭಾವದಿಂದಾಗಿ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರಿನ ಸಾಮರ್ಥ್ಯ ಅಂದ್ರೆ ಸಂಗ್ರಹದ ಸಾಮರ್ಥ್ಯನೂ ಕೂಡ ಕಡಿಮೆಯಾಗಿದೆ. ಪ್ರಸ್ತುತ ಕೆಆರ್ಎಸ್ ಅಣೆಕಟ್ಟಿನಲ್ಲಿ 92 ಅಡಿ ನೀರು ಸಂಗ್ರಹ ಆಗಿದೆ. ಅಣೆಕಟ್ಟಿನ ಗರಿಷ್ಠ ಸಾಮರ್ಥ್ಯ ಇರುವಂತದ್ದು 124 ಅಡಿ. ಒಟ್ಟು 49,452 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯವಿರುವಂತಹ ಅಣೆಕಟ್ಟಿನಲ್ಲಿ ಪ್ರಸ್ತುತ ಇರುವಂತದ್ದು 17,000 ಟಿಎಂಸಿ ನೀರು ಮಾತ್ರ. ಈ ಪೈಕಿ 4,401 ಅಡಿ ನೀರನ್ನ ಡೆಡ್ ಸ್ಟೋರೇಜ್ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಉಳಿಕೆಯಾದಂತಹ 12,000 ಟಿಎಂಸಿ ನೀರನ್ನ ಕುಡಿಯುವ ನೀರಿನ ಉದ್ದೇಶಗಳಿಗೋಸ್ಕರ ಬಳಸಬೇಕು ಅಂತೇಳಿ ರಾಜ್ಯ ಸರ್ಕಾರ ನಿರ್ದೇಶನವನ್ನ ನೀಡಿತ್ತು. ಆದರೆ ತಮಿಳುನಾಡಿನ ಒಂದು ಒತ್ತಾಯದ ಮೇರೆಗೆ ಸಿಡಬ್ಲ್ಯೂಆರ್ಸಿ ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಒಂದು ಸೂಚನೆಯ ಮೇರೆಗೆ ಸುಮಾರು 15 ದಿನಗಳ ಕಾಲ 4 ಟಿಎಂಸಿ ಅಂದ್ರೆ ಪ್ರತಿದಿನ 3,500 ಕ್ಯೂಸೆಕ್ ನೀರಿನಂತೆ 15 ದಿನಗಳ ಕಾಲ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಇದು ರಾಜ್ಯ ಸರ್ಕಾರವನ್ನ ನಿಜಕ್ಕೂ ಇಕ್ಕಟ್ಟಿಗೆ ಸಿಲುಕಿಸಿದಂತಾಗಿದೆ. ಯಾಕಂತ ಹೇಳಿದ್ರೆ ಮಂಡ್ಯ ಹಾಗೂ ಮೈಸೂರು ಭಾಗದ ಜಿಲ್ಲೆಯ ಜನರಿಗೆ ನೀರಿನ ಒಂದು ಆಧಾರವೇ ಕೆಆರ್ಎಸ್ ಅಣೆಕಟ್ಟೆ ಅಂತಾನೆ ಹೇಳ್ಬೋದು. 12 ಟಿಎಂಸಿಯಲ್ಲಿ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಿದರೆ ಇನ್ನು ಉಳಿಯೋದು ನಮಗೆ 8 ಟಿಎಂಸಿ ನೀರು ಮಾತ್ರ. ಮಾನ್ಸೂನ್ ಮಳೆಯ ಕೊರತೆಯಿಂದಾಗಿ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ನೀರಿನ ಸಂಗ್ರಹವೂ ಕೂಡ ಇಳಿಮುಖವಾಗಿದೆ. ಇದು ಮಂಡ್ಯ ಜಿಲ್ಲೆಯ ಕೆರೆಗಳ ಮೇಲೆ ಸ್ಪಷ್ಟವಾಗಿ ಪರಿಣಾಮವನ್ನ ಬೀರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 967 ಕೆರೆಗಳಿದೆ. ಇದರಲ್ಲಿ 167 ಕೆರೆಗಳು ಈಗಾಗಲೇ ಬತ್ತಿ ಹೋಗಿದೆ. ಉಳಿಕೆ 363 ಕೆರೆಗಳಲ್ಲಿ 25% ನೀರು ಮಾತ್ರವಿದ್ದು ಮುಂದಿನ ದಿನಗಳಲ್ಲಿ ಮಳೆಯ ಒಂದು ಕೊರತೆ ಉಂಟಾದರೆ ಆ ನೀರು ಕೂಡ ಬತ್ತಿ ಹೋಗುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಗ್ರಾಮೀಣ ಪ್ರದೇಶದ ಜನರು ಹಾಗೂ ಜಾನುವಾರುಗಳು ನೀರಿನ ಒಂದು ಸಮಸ್ಯೆಯನ್ನ ಎದುರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ರಾಜ್ಯದಿಂದ ತಮಿಳುನಾಡಿಗೆ ಹೆಚ್ಚುವರಿ ನೀರನ್ನ ಹರಿಸಲಾಗ್ತಾ ಇದ್ರು ರಾಜ್ಯದ ಕೆರೆ ಕಟ್ಟೆಗಳನ್ನ ತುಂಬಿಸುವಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಏಕಂತ ಹೇಳಿದ್ರೆ ಮಳೆಗಾಲ ಶುರುವಾಗುವ ಮುನ್ನವೇ ಕೆರೆಕಟ್ಟೆಗಳಲ್ಲಿನ ಹೂಳನ್ನ ತೆಗೆದು ಕೆರೆಕಟ್ಟೆನ ಸಿದ್ಧ ಮಾಡಿದ್ರೆ ಬಿದ್ದಂತಹ ಅಲ್ಪ ಸ್ವಲ್ಪ ಮಳೆ ನೀರನ್ನೇ ಸಂಗ್ರಹ ಮಾಡಬಹುದಿತ್ತು. ಆದರೆ ಕೆರೆಕಟ್ಟೆಗಳನ್ನು ನಿರ್ವಹಣೆ ಮಾಡುವಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾದ ಕಾರಣ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸುಮಾರು 10 ವರ್ಷಗಳಿಂದ ತಮಿಳುನಾಡಿಗೆ ನೀರು ಹರಿಸಿರುವಂತಹ ಒಂದು ದಾಖಲೆಯನ್ನು ಅಥವಾ ಒಂದು ಅಂಕಿಅಂಶವನ್ನು ನೋಡೋದಾದರೆ 2018ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ ಒಂದು ನಿರ್ದೇಶನದ ಮೇರೆಗೆ ಪ್ರತಿ ವರ್ಷ ತಮಿಳುನಾಡಿಗೆ 177 ಟಿಎಂಸಿ ಅಡಿ ನೀರನ್ನು ಬಿಡಬೇಕಾಗಿತ್ತು. ಆದರೆ 2016ರಿಂದ 2026ರವರೆಗೆ ಅಂದ್ರೆ ಸುಮಾರು 10 ವರ್ಷಗಳ ಕಾಲ ತಮಿಳುನಾಡಿಗೆ ಹರಿದಿರುವಂತಹ ನೀರಿನ ಪ್ರಮಾಣ 1,772 ಅಡಿ ಟಿಎಂಸಿ ನೀರು ಅಂತಾನೆ ಹೇಳ್ಬೋದು. ಇನ್ನು ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನು ಬಿಟ್ಟಿರುವಂತಹ ಒಂದು ಅಂಕಿಅಂಶವನ್ನು ನೋಡೋದಾದರೆ 2018ರಲ್ಲಿ ಸುಪ್ರೀಂ ಕೋರ್ಟ್ ತಮಿಳುನಾಡಿಗೆ ಪ್ರತಿ ವರ್ಷ ಕರ್ನಾಟಕದಿಂದ 177 ಅಡಿ ಟಿಎಂಸಿ ನೀರನ್ನು ಬಿಡಬೇಕು ಅಂತೇಳಿ ಸೂಚನೆ ನೀಡಿತ್ತು. ಅದರಂತೆ 2016ರಿಂದ 2026ರವರೆಗೆ ಸುಮಾರು 1,772 ಅಡಿ ಟಿಎಂಸಿ ನೀರು ತಮಿಳುನಾಡಿಗೆ ಹರಿದು ಹೋಗಬೇಕಾಗಿತ್ತು. ಆದರೆ ನೀವು ಈ ಒಂದು ಅಂಕಿಅಂಶವನ್ನು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಯಾಕಂತ ಹೇಳಿದ್ರೆ ಬಿಳಿಗೊಂಡ್ಲುವಿನ ಒಂದು ಜಲಮಾಪನ ಕೇಂದ್ರದಲ್ಲಿ ದಾಖಲಾಗಿರುವಂತಹ ಅಂಕಿಅಂಶವೇ ಆಗಿದೆ. ಈ 10 ವರ್ಷಗಳಲ್ಲಿ ತಮಿಳುನಾಡಿಗೆ ಹರಿದಿರುವಂತಹ ನೀರಿನ ಪ್ರಮಾಣ ಸುಮಾರು 2,761 ಅಡಿ ಟಿಎಂಸಿ ನೀರು ಅಂತಾನೆ ಹೇಳ್ಬೋದು. ಕಾವೇರಿ ನೀರು ನಿಯಂತ್ರಣ ಸಭೆಯಲ್ಲಿ ಕರ್ನಾಟಕದ ತಜ್ಞರು ಹಾಗೂ ಕಾನೂನಿನ ತಜ್ಞರೆಲ್ಲ ಒಂದು ವರದಿಯನ್ನ ಸಲ್ಲಿಸಿದ್ರು. ಅದೇನು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ
ಕರ್ನಾಟಕದಲ್ಲಿ ಪ್ರಸ್ತುತ 41 ಟಿಎಂಸಿ ನೀರಿನ ಸಂಗ್ರಹ ಇದೆ. ತಮಿಳುನಾಡಿನ ಮೆಟ್ಟೂರು ಹಾಗೂ ಭವಾನಿ ಅಣೆಕಟ್ಟುಗಳಲ್ಲಿ 41 ಟಿಎಂಸಿ ನೀರಿನ ಒಂದು ಸಂಗ್ರಹವಿದ್ದು, ಮೆಟ್ಟೂರಿನ ಒಂದು ಕೆಳಗಿನ ಪ್ರದೇಶಗಳಿಗೆ, ಮೆಟ್ಟೂರಿನ ನೀರಾವರಿ ಪ್ರದೇಶಗಳಿಗೆ ಪ್ರತಿದಿನ 1 ಟಿಎಂಸಿಯಂತೆ 40 ದಿನಗಳವರೆಗೆ ನೀರನ್ನು ಪೂರೈಸಬಹುದಾಗಿದೆ. ಅಲ್ಲದೆ ತಮಿಳುನಾಡಿಗೆ ಈಶಾನ್ಯ ಮಾರುತದಿಂದನೂ ಕೂಡ ಮಳೆಯಾಗುವಂತಹ ಒಂದು ಸಂಭವವಿದೆ. ಆದರೆ ಕರ್ನಾಟಕದಲ್ಲಿ ಈ ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಿದ್ರೂ ಕೂಡ ತಮಿಳುನಾಡು ತನ್ನ ಒಂದು ಜನತೆಯ ಹಿತಾಸಕ್ತಿಯನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಕರ್ನಾಟಕದಲ್ಲಿ ನೀರಿನ ಅಭಾವ ಇದ್ದರೂ ಕೂಡ ನೀರನ್ನು ಬಿಡುವಂತೆ ಒತ್ತಾಯಿಸ್ತಾ ಇರುವುದು ನಿಜಕ್ಕೂ ದುರಂತವೇ ಸರಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ KRSನ ಒಂದು ಗ್ರೌಂಡ್ ರಿಪೋರ್ಟ್ನಲ್ಲಿ ಮಂಡ್ಯ ಜಿಲ್ಲೆಯ ಸ್ಥಿತಿಗತಿ, ನಮ್ಮ ಮಂಡ್ಯ ಜಿಲ್ಲೆಯ ಕೆರೆಗಳ ಒಂದು ವಾಸ್ತವ ಚಿತ್ರಣ ಹೇಗಿದೆ ಹಾಗೂ KRSನಲ್ಲಿ ಪ್ರಸ್ತುತ ನೀರಿನ ಮಟ್ಟ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡ್ರಿ. ಹಾಗಾಗಿ ಸರ್ಕಾರ ಇನ್ನಾದರೂ ನಮ್ಮ ಜಿಲ್ಲೆಯ ಒಂದು ರೈತರ ಪರಿಸ್ಥಿತಿಯನ್ನು ಗಮನಿಸಿ ತಮಿಳುನಾಡಿನ ಸರ್ಕಾರದ ಯಾವುದೇ ಒತ್ತಡಗಳಿಗೆ ಮಣಿಯದೆ ನಮ್ಮ ರೈತರಿಗೆ ಅನ್ಯಾಯ ಮಾಡಬಾರ್ದು ಅನ್ನೋದೇ ನಮ್ಮ ಕರ್ನಾಟಕ ನ್ಯೂಸ್ನ ಒಂದು ಆಗ್ರಹ ಅಂತಲೇ ಹೇಳ್ಬೋದು. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಸಿದ್ಧಾರ್ಥ್ ಜೊತೆಗೆ ಸ್ಮಿತಾ ಸತ್ಯಪ್ರಕಾಶ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.